ಯುಗಾದಿ ಫ್ರೆಂಡ್ಸ್, ನೋಡಿ ಇವತ್ತು ಯುಗಾದಿ ಹಬ್ಬಕ್ಕೆ ಒಂದು ಅಕ್ಕಿ ಪಾಯಸ ಮಾಡೋಣ ಸಿಂಪಲ್ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೀನಿ, ನೀರು ಕುದೀತಾ ಇದೆ. ಅದಕ್ಕೆ ನೋಡಿ ಒಂದು ಚಿಟಿಕೆ ಉಪ್ಪು, ಈ ಎಂಥ ಪಾಯಸಕ್ಕಾದರೂ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಮಾಮೂಲು ಊಟದ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಈ ಊಟದ ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಊಟ ಹಾಕ್ತೀನಿ. ನೀರು ಕುದಿಯುವಾಗ ನೀವು ಅಕ್ಕಿ ಹಾಕಿ, ಅಕ್ಕಿ ಹಾಕಿ ಈ ಅಕ್ಕಿ ಹಾಕಿದ ತಕ್ಷಣ ನೀವು ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು. ಯಾಕಂದರೆ ಇಲ್ಲಾಂದರೆ ಅಕ್ಕಿ ತಳ ಹಿಡಿಯುತ್ತೆ. ಕುದಿಯೋ ನೀರಿಗೆ ಅಕ್ಕಿ ತೊಳೆದು ಹಾಕಿದ್ದೀನಿ. ಇದು ಅಕ್ಕಿ ಬೆಲ್ಲ ಹಾಕಿ ಮಾಡುವಂಥ ಪಾಯಸ, ಸಿಂಪಲ್ ಪಾಯಸ. ಇದು ಎಲ್ಲ ದೇವಸ್ಥಾನಗಳಲ್ಲಿ ಸಿಗುತ್ತೆ, ಬೆಲ್ಲದ ಪಾಯಸ. ನೋಡಿ, ಇದು ಇವಾಗ ಸ್ವಲ್ಪ ಕುದೀಲಿ, ಬೇಯಲಿ. ಬನ್ನಿ ಫ್ರೆಂಡ್ಸ್, ಇವಾಗ ಅಕ್ಕಿ ಚೆನ್ನಾಗಿ ಕುದೀತಾ ಇದೆ. ಬಿಸಿ ನೀರಿಗೆ ಅಕ್ಕಿ ಹಾಕಿದ್ನಲ್ಲ, ಅದು ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಒಂದು ಅರ್ಧ ಬೆಂದಿದೆ. ನೋಡಿ, ಒಂದು ಅರ್ಧ ಬೆಂದಿದೆ. ಇವಾಗ ನಾವು ಅದಕ್ಕೆ ಬೆಲ್ಲ ಸೇರಿಸ್ಕೊಳ್ಬೇಕು. ಬೆಲ್ಲ, ಸಕ್ಕರೆ ಹಾಕಬೇಡಿ, ಬೆಲ್ಲನೇ ಹಾಕಬೇಕು. ನಾನಿವಾಗ ಅದಕ್ಕೆ ಬೆಲ್ಲ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಈ ಬೆಲ್ಲ ಆರ್ಗ್ಯಾನಿಕ್ ಬೆಲ್ಲ, ಒಂಥರ ಆರ್ಗ್ಯಾನಿಕ್ ಬೆಲ್ಲ ಅಂತಾರಲ್ಲ, ಪೌಡ್ರ್ ಬೆಲ್ಲ. ಇದು ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲ. ನಿಮಗೆ ಎಷ್ಟು ಬೇಕಷ್ಟು ರುಚಿಗೆ, ನಿಮ್ಮ ಅಂದಾಜಿಗೆ ರುಚಿಗೆ ಹಾಕಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಬೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರ್ಸ್ಕೊಳ್ಳಿ. ಇದು ಬೆಲ್ಲದ ಜೊತೆ ಅಕ್ಕಿ ಬೆರಿಬೇಕು. ಇವಾಗ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಅಂದಾಜು, ನಿಮಗೆ ಸ್ವೀಟ್ ಎಷ್ಟು ಅಂತ ಗೊತ್ತಿರುತ್ತಲ್ಲ ಅಷ್ಟು. ಸಿಹಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ, ಸಿಹಿ ಕಮ್ಮಿ ಇರೋರು ಕಮ್ಮಿ ಹಾಕಿ. ಇವಾಗ ಈ ಅಕ್ಕಿ ಸ್ವಲ್ಪ ಬೆಂದಮೇಲೆ ಬೆಲ್ಲ ಹಾಕಿ ಚೆನ್ನಾಗಿ ತಿರುಗಿಸಿ, ಈ ಬೆಲ್ಲದ ಜೊತೆ ಒಂದು 10 ನಿಮಿಷ ಬೇಯಕ್ಕೆ ಬಿಡಬೇಕು. ಬೆಲ್ಲದ ಜೊತೆ 10 ನಿಮಿಷ ಬೇಯಕ್ಕೆ ಬಿಡಬೇಕು. ಇವಾಗ ಇದು ಬೇಯಲಿ ಒಂದು 10 ನಿಮಿಷ. ಬನ್ನಿ ಫ್ರೆಂಡ್ಸ್, ಇವಾಗ ನೋಡಿ, ಬೆಲ್ಲ ಹಾಕಿದ್ಮೇಲೆ ಅಕ್ಕಿ ಜೊತೆ ಚೆನ್ನಾಗಿ ಕುದ್ದಿದೆ. ಇವಾಗ ಇದು ಕೊನೆಯಲ್ಲಿ ನಾನು ಇವಾಗ ಇದಕ್ಕೆ ಕೊನೆಯದಾಗಿ ನೋಡಿ ಒಂದು 2-3 ಏಲಕ್ಕಿ ಪುಡಿ ಮಾಡಿ ಏಲಕ್ಕಿ ಹಾಕ್ತಾಯಿದ್ದೀನಿ. ಬೇರೆ ಏನು ಹಾಕೋದಿಲ್ಲ, ಬೆಲ್ಲ, ಏಲಕ್ಕಿ, ಅಕ್ಕಿ. ಇವಾಗ ನೋಡಿ, ತೆಂಗಿನಕಾಯಿ ತುರಿ, ನಿಮಗೆ ತೆಂಗಿನಕಾಯಿ ತುರಿ ಎಷ್ಟು ಬೇಕೋ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ಳಿ. ಗೋಡಂಬಿ ದ್ರಾಕ್ಷಿ ಹಾಕಬಾರ್ದು, ಚೆನ್ನಾಗಿರಲ್ಲ. ನೋಡಿ, ತೆಂಗಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ನೀವು ಎಷ್ಟು ತುರಿದು ಹಾಕಿದ್ರೂ ತುಂಬ ಟೇಸ್ಟು. ನೋಡಿ, ಇದನ್ನು ಹಾಕಿದ್ದೀನಿ ಎಲ್ಲ. ನೋಡಿ, ಇವಾಗ ಚೆನ್ನಾಗಿ ತಿರ್ಸ್ಕೊಳ್ಳಿ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಇಲ್ಲ, ಬರೀ ನೀರು ಇಟ್ಟು, ನೀರು ಕುದಿಯುವಾಗ ಅಕ್ಕಿ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಅರ್ಧ ಬೆಂದಮೇಲೆ ಬೆಲ್ಲ ಹಾಕಿ ಒಂದು 10 ನಿಮಿಷ ಆದಮೇಲೆ ಏಲಕ್ಕಿ ಪುಡಿ, ಕಾಯಿ ತುರಿ ಹಾಕಿ. ನಿಮಗೆ ಬೇಕು ಅಂದರೆ ತುಪ್ಪ ಹಾಕುವಾಗ, ನಿಮಗೆ ತಿನ್ನುವಾಗ ಹಾಕ್ಕೊಳ್ಳಿ, ಇಲ್ಲಾಂದರೆ ಇದಕ್ಕೂ ಹಾಕ್ಬೋದು. ಇದರಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಇರುತ್ತೆ. ನೀವು ತಿನ್ನುವಾಗೂ ಹಾಕ್ಕೊಳ್ಬೋದು ಬೇಕಾದರೆ. ನಾನು ಇವಾಗಲೇ ಹಾಕ್ತೀನಿ. ನೋಡಿ, ನಂದಿನಿ ತುಪ್ಪ 2 ಸ್ಪೂನ್ ಹಾಕಿದ್ದೀನಿ. ಆ ತುಪ್ಪ ಹಾಕಿದ್ಮೇಲೆ ಹಿಂಗೆ ತಿರ್ಸ್ಕೊಳ್ಳಿ. ಇದು ಆರಿದ ಮೇಲೆ ಗಟ್ಟಿಯಾಗುತ್ತೆ. ಅಷ್ಟೇ, ಅಕ್ಕಿ ಪಾಯಸ ರೆಡಿ. ನೋಡಿ, ಇದು ನಮ್ಮ ಊರ ಕಡೆ, ಮಡಿಕೇರಿ ಕಡೆ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಕೊಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಆರಿದ ಮೇಲೆ ತಿನ್ನೋಕ್ಕೆ ಟೇಸ್ಟ್ ಆಗಿರುತ್ತೆ. ಇನ್ನು ಇದನ್ನ ಹಾಗೆ ಇಟ್ಟು ನಾಳೆ ಫ್ರಿಜ್ಜಲ್ಲಿ ಇಟ್ಟು ನಾಳೆ ತಣ್ಣಗಾದ್ಮೇಲೆ ತಿನ್ನಿ, ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಯುಗಾದಿಯ ಸ್ಪೆಷಲ್ ಅಕ್ಕಿ ಪಾಯಸ ರೆಡಿ. ಯಾರಿಗೆಲ್ಲ ಇಷ್ಟ ಲೈಕ್ ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಷ್ಟೇ. ಈ ಥರ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.